ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆ ಸರ್ ತಮ್ಮ ಅಮೂಲ್ಯವಾದ ಟೈಮನ್ನು ಈಗ ಬಿಟ್ಟು ಮಾಡಿದ್ದಾರೆ. ನಮ್ಮ ಸಂತೋಷ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಕೀರ್ತಿ ಸರ್ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದಿದೆ ಅವ್ರದ್ದು. ಅವತ್ತು ಯಾವತ್ತು ಎಲ್ಲ ಅಪಾರವಾದಂಥ ಮನಸ್ಸಿದೆ ಮೇಡಮ್ ಅವ್ರದ್ದು. ಎಲ್ಲರ ಒಂದು ಜೋರದ ಚಪ್ಪಳ ಹೇಳ್ತೀನಿ. ಅವರು ಈಗ ಆ್ಯಕ್ಚುಲಿ ನಾನು ಅವ್ರ ಹತ್ರ ನಾನು ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕೆಂತಂದರೆ ಅವರು ಏನು ಹೇಳಿಬಿಡಿ ನಾನು ಬೇಗ ಅಂತ ಹೇಳಿದ್ದಾರೆ. ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಅವರು ಮಾಡಿ ತೋರಿಸ್ತಾರೆ ಅಷ್ಟೇ. ಎಜುಕೇಷನ್ ಪರ್ಪಸ್ ಆಗಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಅವರು ತುಂಬ ಸಹೃದಯವಾಗಿ ತಮ್ಮ ದಾನವನ್ನು ಕೊಡ್ತಾರೆ. ಮತ್ತು ಏನೇ ತೊಂದರೆ ಆದರೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಮಕ್ಕಳಿಗೆ ಸ್ಕೂಲ್ ಪ್ರಾಬ್ಲಮ್ಸ್ ಆದರೆ ಎಜುಕೇಷನ್ ಪರ್ಪಸ್ ಅವರೆಲ್ಲ ತುಂಬ ಸಹೃದಯ ಅಂತ ಹೇಳಿದ್ದಾರೆ. ದಯವಿಟ್ಟು ನಮ್ಮ ರೇಮತ್ ಸರ್ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ತಾ ಇದ್ದೀನಿ. ಹಾಗೆ ಹಿರಿಯ ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದು ಸನ್ಮಾನ ಮಾಡ್ತಾ ಇರ್ಬೇಕಾದ್ರೆ ಕಲಾವಿದರ ಮೇಲೆ ಇದ್ದರೆ ಒಂದು ಅವರಿಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ನಮ್ಮ ಗೌರಿ ಗಣೇಶ್ ಅವರು 2 ಹೆಸರನ್ನ ಇಟ್ಕೊಂಡ್ಬಿಟ್ಟು ಒಂದು ಜೋರದ ಚಪ್ಪಾಳೆ ಗೌರಿ ಪ್ರಸಾದ್ ಸರ್ ಅವರಿಗೆ. ಅಕ್ಷರ ಆಡಿಟೋರಿಯಮನ್ನು ಹಾಗೆ ತುಂಬ ಆಡಿಟೋರಿಯಂದಲ್ಲಿ ಅವರು ಈ ಅನುಭವಗಳನ್ನು ಪಡೆದಿದ್ದಾರೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಅವರಿಗೆ. ಯಾಕಂದರೆ ಅವರು ಮಾಡ್ತಕ್ಕಂಥ ಶ್ರಮಗಳು ಇವತ್ತು ಅವರು ಸಾಧನೆಗೆ ಒಂದು ಬೆಲೆ ತಂದಿದೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಒಂದು ಜೋರದ ಚಪ್ಪಾಳೆ. ಎಸ್ ಅದೇ ಸರ್, ಅವರು ಎಲ್ಲರಿಗೆ ಒಂದು ಹಾಡನ್ನು ಕಳಿಸುವ ಮತ್ತು ಕಲಾವಿದರನ್ನು ಬೆಳೆಸತಕ್ಕಂಥ ಒಂದು ಬೆನ್ನೆಲುಬು ಅಂತಂದ್ರೆ ತಪ್ಪಾಗಲ್ಲ. ಒಂದು ತಳ ಮೂಲ ಅವ್ರಿಗೆ ಅವರು ಲೈವ್ ಪ್ರೋಗ್ರಾಮ್ಸ್ ಐತಿದೆ. ಅವ್ರು ಲೈವ್ ಹೇಳ್ತಾರೆ ಯಾಕಂದ್ರೆ ಎಲ್ಲರೂ ಲೈಕ್ ಮಾಡ್ತಾರೆ ಅಂತ ಹೇಳಿ. ಕರೋಕಿನ ಮಾಡ್ತಾರೆ, ಲೈವ್ ಮಾಡ್ತಾರೆ ಮೇಡಮ್ ಅವರು. ಅದಕ್ಕೆ ಅವ್ರನ್ನ ಯಾರೋ ಪ್ರೀತಿ ಮಾಡಲ್ಲ ಸರ್. ಹೌದು ಮಾಡ್ತಾರೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾವು ಈ ಒಂದು ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ. ನಮ್ಮ ತಂದೆ ತಾಯಿಯವರು ಬಂದ್ಬಿಟ್ಟು ನಮ್ಮ ತಂದೆ ವಿದ್ವತ್ ಮಾಡಿರುವಂತಹ ಎನ್.ಎಸ್. ರಾಮಯ್ಯವರು, ಅವರು ಮಾಲೂರು ಸಣ್ಣಪ್ಪರು ಮತ್ತು ಹರಿಕಥಾ ವಿದ್ವಾನ್ ಶ್ರೀ ಗುರುರಾಜ ನಾಯ್ಡವರು ಶಿಷ್ಯರಾಗಿದ್ದರು ಮತ್ತು ಆಕಾಶವಾಣಿ ಕಲಾವಿದರಾಗಿದ್ದರು. ಮತ್ತು ನಮ್ಮ ಮನೆಯಲ್ಲಿ ಸಂಗೀತ ಪಾಠಗಳು ನಡೀತಿದ್ವು. ನಾವು ಯಾವುದೇ ಸಂಗೀತ ಕಲಿತಿಲ್ಲ. ಮನೆಯಲ್ಲಿ ಬೆಳಿಗ್ಗೆ ನಮಗೆ ಇದ್ದಾಗ ನಮ್ಮ ತಂದೆಯವರು ಹಾರ್ಮೋನಿಯಂ ಬಾರಿಸ್ಕೊಂಡು ಮಕ್ಕಳಿಗೆ ಕೊಡೋದು ಪಾಠ ಕೇಳಿ ನಾವು ಕಲ್ತಿರೋದು. ಹಾಗಾಗಿ ನಮ್ಮ ತಂದೆ ತಾಯಿ ಹೆಸರು ಉಳಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಅಕ್ಷರ ಅಂತ ಇಟ್ಕೊಂಡಿದ್ದೀನಿ. ಅಕ್ಷರ ಅಂತ ಇಟ್ಕೊಂಡಿರೋದು ಅಕ್ಷರದಲ್ಲಿ ಅಮ್ಮ, ಅಕ್ಕ ಮತ್ತು ಸಂಬಂಧಗಳ ಒಂದು ಬಾಂಧವ್ಯಗಳಿರುತ್ತೆ. ಹಾಗಾಗಿ ಆ ಒಂದು ಅಕ್ಷರ ಅಂತ ಇಟ್ಟುವಂಥ ನನ್ನ ಹೆಸರು. ಈ ಹೆಸರಿನಲ್ಲಿ ನಾನು 2 ಪುಸ್ತಕಗಳನ್ನ ಕೂಡ ಮಾಡಿದ್ದೀನಿ. ಹೊಂಬೆಳಕು ಮತ್ತು ಅಂತರಂಗದ ಹೋಗಬಂದಿ ಅಂತ. ಮತ್ತು ಹಲವಾರು ಸಮಾಜ ಸೇವೆಗಳನ್ನ ಮಾಡ್ತಾ ಬಂದಿದ್ವಿ, ಮುಂದಕ್ಕೂ ಮಾಡ್ತೀವಿ. ಹಾಗಾಗಿ ಎಲ್ಲರೂ ಕೈ ಜೋಡಿಸೋದ್ರ ಮುಖಾಂತರ ಈ ಒಂದು ಸೇವೆಯನ್ನು ನಾನು ಯಾಕೆ ಮಾಡಿದೆ ಅಂದರೆ, ನಮ್ಮ ತಂದೆಯವರು 2004 ನಂತರ ಕಾಲವಾದರು ಅವರು ಇಟ್ಕೊಂಡಿದ್ದಂಥ ಒಂದು ಸಂಸ್ಥೆ ಭೈರೇಶ್ವರ ಕಲಾಕೇಂದ್ರ ಅಂತ ಇತ್ತು. ಆ ಒಂದು ಸಂಸ್ಥೆ ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಮತ್ತು ನ್ಯಾಷನಲ್ ಗೇಮ್ಸ್ ಮೈಸೂರಲ್ಲಿ ನಡೆದಾಗೆಲ್ಲ ಸಾಕಷ್ಟು ಕಾರ್ಯಕ್ರಮಗಳು ನೀಡಿದರು. ಅವ್ರು ತಿಳ್ಕೊಂಡಾದ್ಮೇಲೆ ಹೋಗಿ ಸ್ಥಳಲ್ಲ ಗುರುಗಳ ಮಗ ಬಂದರು ಅಂತಾರೆ. ನನ್ನದೇ ವಿದ್ಯೆ ಇಲ್ವಲ್ಲ, ಅಲ್ಲಿ ಯಾವ್ದಾದ್ರು ವಿದ್ಯೆ ತೋರಿಸ್ಬೇಕು ಅಂತ ಹೇಳಿ ನನಗೆ ಒಂದು ಹೆಸರನ್ನ ಬದಲಾಯಿಸ್ಕೊಂಡು ನಮ್ಮ ತಂದೆ ತಾಯಿ ಹೆಸರು ಉಳಿಸ್ಬೇಕಂತ ನಾನು ನನ್ನ ಏನು ಅಕ್ಷರ ಆಡಿಟೋರಿಯಮಲ್ಲಿ ನಾನು ಮೊದಲು ನನ್ನ ಪ್ರಾಶಸ್ತ್ಯ ಕೊಟ್ಟಿರೋದೆ ನಮ್ಮ ತಂದೆ, ನನ್ನ ತಾಯಿ, ನನ್ನ ಅಣ್ಣ ಮತ್ತು ನನ್ನ ಕುಟುಂಬದ ಫೋಟೋಗಳು ಕಾಣಬಹುದು ನೀವು. ತದನಂತರ ಸಿನಿಮಾದವರೆಲ್ಲ ಮಾಡ್ತಾರೆ. ಅವರು ನಮ್ಮ ಭೂಮಿ ಮೇಲೆ ಎತ್ತಾಗಲಿಲ್ಲ ಅಂದರೆ ನಾವು ಯಾವ ರಾಜ್ಕುಮಾರ್ ನೋಡೋಕೆ ಆಯ್ತಾರಲ್ಲ, ಯಾವ ವಿಷ್ಣುವರ್ಧನ್ ನೋಡೋಕೆ ಆಯ್ತಿರಲಿಲ್ಲ. ಮೊದಲಿಗೆ ನನ್ನ ತಂದೆ ತಾಯಿಗೆ ಸಮರ್ಪಣೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳು ಸರ್. ಅದೇ ಥರ ನಮ್ಮ ಮಂಜುನಾಥ್ ಸರ್ ಅವರಿಗೆ ಸಹಿತ ಒಂದು ಸನ್ಮಾನ ಮಾಡ್ತಾಯಿದ್ವಿ. ಅವರು ತುಂಬ ಹಿರಿಯ ಕಲಾವಿದರು. ಮತ್ತು ಒಂದು ಮಾತು ಹೇಳಬೇಕಾದ್ರೆ ಹಿಂದಿ ತುಂಬ ಸೊಗಸಾಗಿ ಹಾಡ್ತಾ ಇದ್ದಾರೆ. ಅವಾಗಲೇ ಒಂದು ಹಾಡನ್ನು ಹಾಡಿದರು, ತುಂಬ ಇಂಪಾಗಿ ಹಾಡಂತ ಅವರು ಹಾಡನ್ನು ಹಾಡ್ತಾರೆ. ಎಲ್ಲ ನಮ್ಮ ಸನ್ಮಾನ ಮಾಡ್ತಕ್ಕಂಥದ್ದು ಎಲ್ಲ ನಮ್ಮ ಸಂತೋಷ್ ಸರ್ ಹಾಗೆ ನಮ್ಮ ಗೌರಿ ಸರ್ ಹಾಗೂ ಮಂಜುನಾಥ್ ಸರ್ಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾರೆ. ತುಂಬ ಧನ್ಯವಾದಗಳು.